ಹಾಯ್ ಫ್ರೆಂಡ್ಸ್, ಇದು ದೊಡ್ಡಪತ್ರೆ ಎಲೆ ಅಂತ. ಇದು ನೆಗಡಿಗೆ ಕೆಮ್ಮಲಿಗೆ ಎಲ್ಲ ತುಂಬ ಒಳ್ಳೆಯದು. ನೆಗಡಿ ಕೆಮ್ಮಲು ಬಂದಾಗ ಮಾತ್ರೆ ಅದು ಇದು ತಿನ್ನೋದು ಬದಲು ಸೊಪ್ಪನ್ನು ತಿಂತಾ ಬಂದರೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂದೆರಡು ಎಲೆ ತಿಂದ್ಬಿಟ್ಟು ನೀರು ಕುಡಿದ್ರೆ ಸಾಕು, ನೆಗಡಿ ಕೆಮ್ಮಲು ಮಾಯ ಆಗುತ್ತೆ. ಮತ್ತು ಚಟ್ನಿಗೆ ಎಲ್ಲ ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಉಪಯುಕ್ತ, ತುಂಬ ಒಳ್ಳೆಯದಾಗುತ್ತೆ ಈ ಸೊಪ್ಪು ಬಳಸೋದ್ರಿಂದ. ನೋಡಿ, ತುಂಬ ಎಷ್ಟು ಒಳ್ಳೆ ಸೊಪ್ಪು ಅಂದರೆ ಇದು. ಮಕ್ಳಿಗಂತೂ ಕೊಟ್ಟರೆ ಬೆಳಗ್ಗೆ ನೆಗಡಿ ಕೆಮ್ಮು ಮಕ್ಳಿಗಂತೂ ಬಿಡಿ, ಅದು ಇದು ತಿಂದು ನೆಗಡಿ ಕೆಮ್ಮು ಎಲ್ಲ ಬಂದಿರುತ್ತೆ. ಇದನ್ನು ಬಳಸೋದ್ರಿಂದ ಮಕ್ಳುಗಳು ನೆಗಡಿ ಕೆಮ್ಮು ಕಡಿಮೆ ಆಗುತ್ತೆ. ಔಷಧಿ ಕುಡಿಯಲ್ಲ ಅನ್ನೋದು ತಪ್ಪತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನೆರಡು ಎಲೆ ಕೊಡಿ, ಇಲ್ಲ ಜ್ಯೂಸ್ ಮಾಡಿ ಕುಡಿಸಿ, ರಸ ತೆಗೆದು. ಆರೋಗ್ಯಕ್ಕೆ ತುಂಬ ಉಪಯೋಗ. ಹಾಯ್ ಫ್ರೆಂಡ್ಸ್, ಇದು ದೊಡ್ಡಪತ್ರೆ ಎಲೆ ಅಂತ. ಇದು ನೆಗಡಿಗೆ ಕೆಮ್ಮಲಿಗೆ ಎಲ್ಲ ತುಂಬ ಒಳ್ಳೆಯದು. ನೆಗಡಿ ಕೆಮ್ಮಲು ಬಂದಾಗ ಮಾತ್ರೆ ಅದು ಇದು ತಿನ್ನೋದು ಬದಲು ಸೊಪ್ಪನ್ನು ತಿಂತಾ ಬಂದರೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂದೆರಡು ಎಲೆ ತಿಂದ್ಬಿಟ್ಟು ನೀರು ಕುಡಿದ್ರೆ ಸಾಕು, ನೆಗಡಿ ಕೆಮ್ಮಲು ಮಾಯ ಆಗುತ್ತೆ. ಮತ್ತು ಚಟ್ನಿಗೆ ಎಲ್ಲ ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಉಪಯುಕ್ತ, ತುಂಬ ಒಳ್ಳೆಯದಾಗುತ್ತೆ ಈ ಸೊಪ್ಪು ಬಳಸೋದ್ರಿಂದ. ನೋಡಿ, ತುಂಬ ಎಷ್ಟು ಒಳ್ಳೆ ಸೊಪ್ಪು ಅಂದರೆ ಇದು. ಮಕ್ಳಿಗಂತೂ ಕೊಟ್ಟರೆ ಬೆಳಗ್ಗೆ ನೆಗಡಿ ಕೆಮ್ಮು ಮಕ್ಳಿಗಂತೂ ಬಿಡಿ, ಅದು ಇದು ತಿಂದು ನೆಗಡಿ ಕೆಮ್ಮು ಎಲ್ಲ ಬಂದಿರುತ್ತೆ. ಇದನ್ನು ಬಳಸೋದ್ರಿಂದ ಮಕ್ಳುಗಳು ನೆಗಡಿ ಕೆಮ್ಮು ಕಡಿಮೆ ಆಗುತ್ತೆ. ಔಷಧಿ ಕುಡಿಯಲ್ಲ ಅನ್ನೋದು ತಪ್ಪತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನೆರಡು ಎಲೆ ಕೊಡಿ, ಇಲ್ಲ ಜ್ಯೂಸ್ ಮಾಡಿ ಕುಡಿಸಿ, ರಸ ತೆಗೆದು. ಆರೋಗ್ಯಕ್ಕೆ ತುಂಬ ಉಪಯೋಗ.